ಮುಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮಗಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ. ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಭಾಗ 3. ಓ ದೇವರೇ, ಗರ್ಭಿಣಿಯ ಸಾವಿಗೆ ಕಾರಣ ಯಾರು? ಚಿತ್ರನಟ ಅಂಬರೀಷ್ ಅಭಿನಯದ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನುವ ಹಾಡು ನೆನಪಾಗ್ತಾ ಇದ್ದು, ಸರಿಯಾದ ಚಿಕಿತ್ಸೆ ಸಿಗದೆ ಬಾಣಂತಿಯೊಬ್ಬಳು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಯಭಾಗ ತಾಲೂಕಿನ ಮುಗಳಖೋಡ ಗ್ರಾಮದ 21 ವರ್ಷದ ಮುತ್ತವ್ವ ಸಂತೋಷ್ ಗೋಳಸಂಕಿ 2 ದಿನಗಳ ಹಿಂದೆ ಅಥಣಿ ತಾಲೂಕು ಆಸ್ಪತ್ರೆಗೆ ಹೆರಿಗೆಗಾಗಿ ಆಗಮಿಸಿದ್ದು, ನಿನ್ನೆ ಮಧ್ಯಾಹ್ನ ಡೆಲಿವರಿ ಮಾಡಲು ದಾಖಲಿಸಿಕೊಂಡ ವೈದ್ಯರು ಸಂಜೆಯ ವೇಳೆಗೆ ಬಾಣಂತಿಯ ಶವವನ್ನ ಪೋಷಕರಿಗೆ ನೀಡಿದ್ದಾರೆ. ನಾವು ಹೋಗಿ ವಿಚಾರಣೆ ಮಾಡಿದಾಗ ಮರಣ ಹೊಂದಿದ ಹೆಣ್ಣು ಮಗಳ ಗಂಡ ನೇರವಾಗಿ ವೈದ್ಯಕೀಯ ಸಿಬ್ಬಂದಿಯೇ ಆ ಹೆಣ್ಣು ಮಗಳ ಸಾವಿಗೆ ಕಾರಣ ಅಂತ ಸ್ಪಷ್ಟವಾಗಿ ಆರೋಪಿಸಿದ್ದಾರೆ. ಚಿಕಿತ್ಸೆಗೆ ಕರೆದುಕೊಂಡು ಬಂದಾಗ ದಿನಾಂಕ 31 ಅಂತ ಡೇಟ್ ಕೊಟ್ಟಿದ್ದು, ಹೆರಿಗೆ ಕಾಣಿಸಿಕೊಂಡಿದ್ರಿಂದ ನಿನ್ನೆ ಆಸ್ಪತ್ರೆಗೆ ತಂದಾಗ ತಾವೇ ಇಂಜೆಕ್ಷನ್ ಮಾಡಿ ಕಳೆ ಬರೆಸಿ ಸೀಜರ್ ಮಾಡಿದ್ದಾರೆ ಮತ್ತು ಗರ್ಭಿಣಿಯ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಈಗಾಗಲೇ ಹಣ ಕೊಡದೇ ಇದ್ರೆ ಗರ್ಭಿಣಿ ಮಹಿಳೆಯರಿಗೆ ಸರಿಯಾದ ಚಿಕಿತ್ಸೆ ಸಿಗುವುದಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ವೈದ್ಯರು ತಾವೇ 5 ದಿನ ಮುಂಚಿತವಾಗಿ ಹೆರಿಗೆ ಮಾಡಿಸಲು ಮುಂದಾಗಿದ್ರ ಅದರ ಬಗ್ಗೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ. ಅದೇ ಸಮಯದಲ್ಲಿ ತಮ್ಮ ಗಾಡಿಯಲ್ಲಿ ಭಯದಿಂದ ಸ್ಟ್ರೆಚರ್ ಇಲ್ಲದೆ ಮನೆಯವರೆಗೂ ತಿಳಿಸದೆ ತಮ್ಮ ಖಾಸಗಿ ವಾಹನದಲ್ಲಿ ಹಾಕಿಕೊಂಡು ಖಾಸಗಿ ಆಸ್ಪತ್ರೆಗೆ ಬಾಣಂತಿಯನ್ನ ಕರೆದೊಯ್ದಿದ್ದಾರೆ ಅಂತ ಮೃತ ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯ ವೈದ್ಯರು ಈ ಬಗ್ಗೆ ಕೇಳಿದಾಗ ಆ ಮಹಿಳೆಯನ್ನ ನಮ್ಮ ಆಸ್ಪತ್ರೆಗೆ ತರುವ ಮೊದಲೇ ಆಕೆ ಸಾವನ್ನಪ್ಪಿದ್ದು ಎನ್ನುತ್ತಿದ್ದು, ಈತ ಜನಿಸಿದ ಕೆಲವು ಗಂಟೆಗಳಲ್ಲಿ ತಾಯಿಯ ಎದೆ ಹಾಲು ಕುಡಿಯಬೇಕಿದ್ದ ಮಗುವಿನ ಅಳು ನೋಡಿ ಜನರು ಕೂಡ ಮಮ್ಮಲ ಮರುತ್ತಿದ್ದಾರೆ. ವೈದ್ಯರು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿ ಮಹಿಳೆಯ ಸಾವು ಸಂಭವಿಸಿದೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರ ಸರಣಿ ಸಾವು ಮುಂದುವರೆದಿದ್ದು, ಚಿಕಿತ್ಸಾ ವೈಫಲ್ಯದ ಆರೋಪಗಳ ಜೊತೆಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಥಣಿ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ಮತ್ತಷ್ಟು ವರದಿಗಳನ್ನು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ. ಆಮೇಲೆ ಮಾಡ್ಕೊಡಿ. खूप परेशान ನೀವು ಜರ ಸ್ಟ್ರೈಟ್ ಆಗಿ ಈ ಕಡೆ ಬರ್ರಿ.
ನಡ್ರಿ ಹೊರಗಡೆ ಬರ್ರಿ ಹೊರಗೆ ಬರ್ರಿ ಕಡೆ ಬರ್ರಿ ಹೊರಗೆ. ಈಗ ಸರಿಯಾಗಿ ಮಾಹಿತಿನ ಕೊಡಾಕಿಲ್ವರ ಇದೆಲ್ಲ ಬೇರೆ ಥರ ರೂಪ ಹೋಗಿದ್ದು ಎಲ್ಲ ಮತ್ತೆ ಮುಂದೆ ಅದಕ್ಕೆ ಬೇರೆ ಇದನ್ನ ಮಾಡ್ಕೊಂಡು ಹೋಗ್ತಾನೆ ತಟ್ಟ ಅಂದಾರ ಅವ್ರ. ಅಯ್ಯೋ ಅಯ್ಯೋ ಮಗಳ ನನ್ನ ಮಗ ಇಬ್ಬರ ಇದ್ದೀವಪ್ಪ, ನಾವು ಬೇಡ ಒಲೆ ಅಂದೀವಪ್ಪ. ಒಲೆ ಅಂದ್ರೆ ಇವ್ರು ಮಾಡ್ರು ಆಕೆ ಆಶಾನ್ ಕರ್ಕೊರಕಿನ. ಅಯ್ಯೋ ಆಕೆ ಅಡ್ಮಿಟ್ ಮಾಡೋ ಅದಕ್ಕಿಂತ ಜಕ್ಕೊರಕಿನ. ಅಯ್ಯೋ 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 ನಾ ಬಣ್ಣನೇ ಮುತ್ತಕ್ಕ. ಏನಾಗೈತ್ರಿ ಇಷ್ಟು ಜನ ಯಾಕೆ ಕೊಟ್ಟಿದ್ರಿ ಏನು ಗೊತ್ತಾಗಲಿಲ್ಲ. ಘಟನೆ ಆಗೈತ್ರಿ. ಅವ್ರು ಸರ್ ನಿಮ್ದು ನಮಗೆ ಮುಗುಳ್ಕೊಡ್ರಿ ಮುಗಲ್ಕೋಡ ಯಾವ ತಾಲೂಕ ರೀ? ರಾಯಬಾಗ್ ತಾಲೂಕು. ರಾಯಬಾಗ್ ತಾಲೂಕ. ಹಾಂ. ಊರಿನ ಹೆಸರು ನಿಮ್ಮದು? ಸಂತೋಷ್ ದುರ್ಗಪ್ಪ ಗೊಳಸಂಗಿ. ಸಂತೋಷ್ ದುರ್ಗಪ್ಪ ಗೊಳಸಂಗಿ. ಹೊಲಸಂಗಿ. ಏನಾಗಿದ್ರಿ ಸರ್ಕಾರಿ ಹಾಸ್ಪಿಟಲ್? ಅಂದ್ರೆ ಎಂತಿನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೀವಿ ರೀ. ಯಾವಾಗ ಕರ್ಕೊಂಡು ಬಂದಿದ್ರಿ? ಮಧ್ಯಾಹ್ನ 12 ಗಂಟೆಗೆ ರೀ. ಇನ್ನು ಮಧ್ಯಾಹ್ನ 12 ಗಂಟೆಗೆ. ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದಿದ್ವಿ. ಡಾಕ್ಟರ್ದವ್ರ ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ. ಯಾವ್ದಕ್ಕೆ ಕರ್ಕೊಂಡು ಬಂದಿರಿ? ಡೆಲಿವರಿ ರೀ. ಡೆಲಿವರಿ. ಹಾಂ. ಡೆಲಿವರಿ ಕರ್ಕೊಂಡ್ ಬಂದ ತಕ್ಷಣ ಸ್ವಲ್ಪ ನೀರಿನ ಅಂಶ ಅದೇದು ಕಮ್ಮಿ ಐತೆ ಅಂತ ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ಕೊಂಬರ್ರಿ ಅಂತ ಕಳಿಸಿದ್ರಿ ರೀ. ಹಾಂ. ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದಿವಿ ರೀ. ಹಾಂ. ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದ ಮೇಲೆ ರೀ ಇಲ್ಲಿ ಡಾಕ್ಟ್ರ್ ಏನು ಹೇಳಿದ್ರೆ, ಇಲ್ಲ ಸ್ವಲ್ಪ BP ಹೆಚ್ಚಾಗೈತಿ, ಹಾಂ. BP ಕಂಟ್ರೋಲ್ ಮಾಡೋ ಸಂಬಂಧ ನಾವೊಂದು ನಾಳೆ ತಕ್ಕ ಇಟ್ಕೋತೀವಿ. ನಾಳೆ ಅದಾದ್ಮೇಲೆ ನೀವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ, ಕಂಟ್ರೋಲ್ ಆಗೋ ತಕ್ಕ ಇಲ್ಲಿ ಇರಲಿ ಅಂತ ಹೇಳಿದ್ರು ಅವರು ಡಾಕ್ಟ್ರ್. ಹಾಂ. ಅಂತ ನನಗೂ ಏನು ಗೊತ್ತಿಲ್ಲ ರೀ. ಬೆಳಿಗ್ಗೆ ಈ ರೀತಿ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ, ಕಳಿ ಬರುವಂಥ ಇಂಜೆಕ್ಷನ್. ನನಗೆ ಇಲ್ಲಿ ಬಂದ ಮೇಲೆ ನೋಡ್ತು ಕಳಿ ಬರುವಂಥ ಇಂಜೆಕ್ಷನ್ ಮಾಡಿ. ನಾ ಬರೋದು 10 ಗಂಟೆಗೆ ಬಂದೇನೆ ರೀ. ಹಾಂ. ಡೆಲಿವರಿ ಡೇಟ್ ನೋಡ್ರೆ 31 ಐತ್ರಿ. 31ಕ್ಕೆ ಡೆಲಿವರಿ ಮಾಡೋನು ಈಗ ಬರೇ ಹಾಸ್ಪಿಟ್ಲಿಗೆ ಬಂದು BP ಅಟ್ಟ ನಾರ್ಮಲ್ ಮಾಡ್ಕೊಂಡು ಹೋಗಕ್ಕಿರ ಅಂತ ಹೇಳಿದಾರೆ. ನಿಮ್ಮ ನಿಮ್ಮ ಮಿಸ್ಸಸ್ ಹೆಸರು ರೀ? ಮುತ್ತವ್ವ ಸಂತೋಷ್ ಗೊಳಸಂಗಿ. ಗೊಳಸಂಗಿ. ಅವ್ರು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ರಿ? 31 ರೀ. 31. ಹಾಂ. ನೀವು ನಿನ್ನೆ ಬಂದಿದ್ರಿ? ಹಾಂ, ನಾವು ನೀನು ಬಂದದ್ರಿ. ಅದು ಏಕಾಕಿ 31 ಡೇಟ್ ಕೊಟ್ಟದ, ಏಕಾಕಿ ಹೆಂಗೆ ಡೆಲಿವರಿ ಮಾಡ್ಕೋತಾರೆ? ಅದು ನಮಗೇನು ಗೊತ್ತಿಲ್ಲ. ಅವ್ರು ಇಲ್ಲಿ ಬಂದ ತಕ್ಷಣ ಏನಂದ್ರೆ ರೀ, ನನಗೆ 31ಕ್ಕೆ ಅಂತ ಹೇಳ್ಯಾರ ನಮಗೆ ರೀ. ಡಾಕ್ಟರ್ ಹೇಳಿದ್ 31ಕ್ಕೆ ರೀ ನಮಗೆ. ಆದ್ರೆ ನಿನ್ನೇನು ಹೇಳ್ಯಾರ 31ಕ್ಕೆ ಹೋಗಿ ಇದನ್ನ ಡೆಲಿವರಿ ಮಾಡ್ನು, BP ಆಗೋ ನಾರ್ಮಲ್ ಆಗೋ ಪೂರ್ತಕ್ಕೆ ಅಷ್ಟೇ ಇಟ್ಕೋತೀವಿ ನಾವು, ಆಮೇಲೆ ನಿಮ್ಗೆ ಬೆಳಿಗ್ಗೆ ಕಳಿಸಿ ಕೊಡ್ತೀವಿ ಅಂತ ಹೇಳಿದಾರೆ ಅಂತ ಅವ್ರಿ. ಮತ್ತು ಇನ್ನೊಬ್ರು ಆಶಾ ಕಾರ್ಯಕರ್ತ ಇದಾರ ನಿಲ್ಜಿಗೆ ಅವರಿಂದ, ಅವ್ರೊಬ್ರಿ ಡಾಕ್ಟ್ರ ಮತ್ತೊಬ್ಬ ಡಾಕ್ಟ್ರ 3 ಜನ ಕೂಡ ಏನು ಮಾತಾಡಿದ್ರೆ ಗೊತ್ತಿಲ್ಲ. ಡೈರೆಕ್ಟ್ ಹೋಗಿ ಆಶಾ ಕಾರ್ಯಕರ್ತೆ ಡೈರೆಕ್ಟ್ ಹೋಗಿ ಫೈಲ್ ಕೊಟ್ಟು ಅವರ ಅಡ್ಮಿಟ್ ಮಾಡಿದ ಅವರ. ನಾವು ಬ್ಯಾಡ್ರಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ವಿ. ಇಲ್ಲ ನಾವೆಲ್ಲ ಅದೀವ, ಅದ ಎಲ್ಲ ನಾವು ನೋಡ್ತೀವಿ ಅಂತ ಡಾಕ್ಟ್ರ ಆಶಾ ಕಾರ್ಯಕರ್ತ ಅವರ ಹೇಳಿದ್ದು. ಅವ್ರು ಕರ್ಕೊಂಡು ಬಂದವ್ರು, ನೀವು ಕರ್ಕೊಂಡು ಬಂದ್ರೆ ನೀವು ಬಂದ್ರೆ ಆಶಾ ಕಾರ್ಯಕರ್ತರು ಒಟ್ಟ ಬಂದಿದ್ರು? ಅವರ ಬಂದಾರ್ರಿ, ನಾವೇನು ಕರ್ದಿಲ್ಲ. ನೀವು ಯಾರು ಬಂದಿರಿ? ನಿಮ್ಮ ಹೆಣ್ಮಕ್ಳ ಸಂಗಡ ಯಾರು ಬಂದಿದ್ರು? ನಮ್ಮ ಅತ್ತೆ ಬಂದಿರ್ರಿ. ನಿಮ್ಮ ಅತ್ತಿರು ಬಂದಿರ? ಅತ್ತಿ ಅವ್ರಿಬ್ರ ಕೂಡ ಬಂದಿರಿ. ನಮ್ಮ ಅತ್ತಿ ನನ್ನ ಹೆಂಡತಿ ಬಂದಿರ, ಆಮೇಲೆ ನಾ ಬಂದ. ಓಕೆ. ಮುಂದೆ ಏನಾಯ್ತು? ಡಾಕ್ಟರ್ ಹೇಳಿದ್ಮೇಲೆ 31ನೇ ತಾರೀಕು ಡೇಟ್ ಹೇಳಿದ್ಮೇಲೆ ಮುಂದೆ ಏನಾಯ್ತು? ಅಂದ್ರೆ ಇವತ್ತು ಬೆಳಿಗ್ಗೆ ಇಂಜೆಕ್ಷನ್ ಕೊಟ್ಟಾರ್ರಿ. ಕಳಿ ಬರುವಂತ ಇಂಜೆಕ್ಷನ್ ಕೊಟ್ಟಾರ್ರಿ. ನನಗೇನು ಗೊತ್ತಿಲ್ಲ, ನಮ್ಗೆ ಹೇಳ್ಬೇಕಾಗಿತ್ತಲ್ಲ, ಒಂದು ಮಾತು ಹೇಳಿಲ್ಲ ನಮಗೆ. ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಟಾರ್ರಿ. ಇಂಜೆಕ್ಷನ್ ಕೊಟ್ಟ ಒಂದು ಮೂಲಿಗೆ ಕುಣಿಸ್ಬಿಟ್ಟಾರ್ರಿ. ಬೆಡ್ ಮೇಲೆ ಕುಣಿಸಿರು? ಬೆಡ್ ಇಲ್ಲ, ಒಟ್ಟು ಒಂದು ಮೂಲಿ ಕುಣಿಸ್ತಿರ್ರಿ. ಬೆಡ್ ಮ್ಯಾಗೆಲ್ಲ ಏನೂ ಇಲ್ಲ. ಇಕ್ಕೋದಿರ್ದಿಲ್ಲ. ಇಂಜೆಕ್ಷನ್ ಕೊಟ್ಟಾರು, ಪಟ್ನಾ ಬಾ ಅಂತೇಳಿ ನಮ್ಮ ಅತ್ತೆ ನಾವು ಕಾಲ್ ಮಾಡ್ಯಾಳ್ರಿ. ಅದಕ್ಕೆ ನಾ ಡೈರೆಕ್ಟ್ ಬಂದು ನೋಡಿನ್ರಿ. ಬರೋಟಿಗೆ ಇಂತ ಇಲ್ಲ ಸಿಜರಿಂಗ್ ಮಾಡಬೇಕಾಗಿತ್ತು, BP ಹೆಚ್ಚಾಗೈತಿ, ಸಿಜರಿಂಗ್ ಮಾಡಿ ಇದನ್ನ ಮಾಡ್ತೀವಿ ಅಂದ್ರೆ. ಇಲ್ರಿ BP ಹಚ್ಚಾದ್ರೆ ನಾ ಹೇಳ್ರಿ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಕನತ್ ಎಲ್ಲ ಅದನ್ನ ಕೇಳೇನ್ರಿ ಅವ್ರನ್ನ. ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಅವ್ರ ಇದನ್ನ ಮಾಡ್ಯಾರ್ರಿ. ಬೆಳಗ್ಗೆ 10 ಗಂಟೆಗೆ ಒಳಗೆ ತೊಗೊಂಡವ್ರ 4:15 ಗಂಟೆ ತನಕ ಪೇಷಂಟ್ ಒಳಗೆ ಐತಿ. ಕಳಿ ಬಂದು ಒದ್ದಾಡಿ 4:15 ಗಂಟೆಗೆ
ಸಿಜರಿಂಗ್ ಮಾಡಿ ಹೊರಗೆ ತೆಗ್ದಾರ್ರಿ ತೊಗೊಂಬಂದ ಗಜಿಗೆ ನನ್ನ ಹೆಂಡತಿಗೆ ಹೇಳಿದ್ಲು ನನಗೆ ಭಾಳ ಅತಿ ಹೆಚ್ಚು ತ್ರಾಸ ಆಗೈತೆ ನನಗೆ ಅತಿ ತ್ರಾಸ ಆಗೈತೆ ಅಂತೇಳಿ ನನಗೆ ಡೈರೆಕ್ಟ್ ಹೇಳಿದ್ಲು ಆದ ತೊಗೊಂಡೋಗಿ ನಾನು ಡಾಕ್ಟರ್ ಹತ್ರ ಹೇಳಿದ್ನೆ ಏನಾಗಲ್ರಿ ಅಷ್ಟು ತ್ರಾಸ ಆಗೋದತ್ ಅವ್ರ ಅಂದ್ರೆ ಆದ್ಮೇಲೆ ಇಂತ ಸ್ವಲ್ಪ ಪೂರ್ತಿ ಬಿ ಪಿ ಲೋ ಪೂರ್ತಿ ಜ್ವರ ಆತ್ರಿ ಜ್ವರ ಆದ್ಮೇಲೆ ಇಂತ ಓಡಾಡಕತ್ರಿ ಎಲ್ಲ ಡಾಕ್ಟರ್ಗಳು ಮುಂದೆ ಏನು ಮಾಡ್ರಿ ಮುಂದೆ ಓಡಾಡಂತ ಒಂದ್ ಯಾವ್ದೋ ಒಂದು ಕಾರ್ ಗಾಡಿ ತೊಗೊಂಡ್ರೆ ಆಂಬುಲೆನ್ಸ್ ಎಲ್ಲ ಇಲ್ಲೇ ಮುಂದಾವ್ರಿ ಆಂಬುಲೆನ್ಸ್ ತೊಗೊಂಡಿಲ್ಲ ಅವ್ರ ಒಂದ್ ಯಾವ್ದೋ ಒಂದು ಕಾರ್ ಗಾಡಿ ಇತ್ತು ಆ ಕಾರ್ ಗಾಡಿ ಹಾಕೊಂಡ್ರಿ ಒಂದ್ ಯಾವ್ದೋ ಐಸಿ ಹಚ್ಚಿರ ಐಸು ಅದಕ್ಕೆ ಕಿತ್ತೋದ್ರಿ ಇಲ್ಲೇ ಕಿತ್ತೋದ್ರಿ ಅದು ಮೂತಿಗೆ ಏನೋ ಹಚ್ಚಿದ್ರು ಅದಕ್ಕೆ ಕಿತ್ತೋತು ಆಮೇಲೆ ಆಕ್ಸಿಜನ್ ಹಚ್ಚಿದ್ರೆ ಆಗ ಕಿತ್ತೋತದ ಅಂತ ತಗೊಂಡ್ ಪಟ್ನ ಕಾರ್ ಗಾಡಿಯಾಗ್ರಿ ನಮ್ಮ ಮಾಮಾರ್ರಿ ಮುಂದೆ ಒಬ್ರು ಸಿಸ್ಟರ್ ಮುಂದೆ ಅವ್ರ ಏನ್ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡ್ರ ಆ ಡಾಕ್ಟರ್ ಮುಂದೆ ಕಾರ್ ಓಡಿಸವ್ರ ತಗೊಂಡ್ ಹೋಗಿ ಅಡ್ಮಿಟ್ ಮಾಡಿ ಒಂದ್ ಸೆಕೆಂಡ್ ನಿಂತಿಲ್ಲ ಅವ್ರ ಡೈರೆಕ್ಟ್ ಇಲ್ಲ ಅಲ್ಲಿ ಅವ್ರು ಅಲ್ಲಿದ ಡೆತ್ ಅಂತ ಹೇಳ್ಬಿಟ್ರು ಡೆತ್ ಅಂತ ಹೇಳ್ಬಿಟ್ರಿ ಆಮೇಲೆ ಮತ್ತೆ ನಮ್ಮ ಮಾವ ಮತ್ತೆ ನಾಳೆ ಕರ್ದಿದ್ರೊಳಗ ಡೆತ್ ಆಗೈತೆ ಅಂತ ಹೇಳ್ಬಿಟ್ರು ಒಟ್ಟೆ 2 ನಿಮಿಷ ರೀ ಭಾಳ ಹೆಚ್ಚಾಗಿಲ್ಲ 2 ನಿಮಿಷ ಸರ್ಕಾರ ದವಾಖಾನಿಗೆ ಬಂದ್ವಿ ಬಂದ ಮೇಲೆ ರೀ ಕನ್ಯಾಗ 12 ಗಂಟೆಗೆ ಇಲ್ಲಿ ಬಂದದ್ರಿ 12 ಗಂಟೆಗೆ ಬಂದ ಡೈರೆಕ್ಟ್ ಡಾಕ್ಟರ್ಗೆ ಭೇಟಿಯಾಗಿ ಎಲ್ಲ ಚೆಕ್ ಅದ ಮಾಡ್ಕೊಂಡು ಮೇಲೆ ಏನಂದ್ರೆ ಸ್ಕ್ಯಾನಿಂಗ್ ಬರೆದು ಕೊಟ್ರು ಸ್ವಲ್ಪ ನೀರಿನ ಅಂಶ ಅದೇ ಕಮ್ಮಿ ಕಾಣ್ತೈತಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿವ್ರಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಒಂದು ಅರ್ಧ ತಾಸಿಗೆ ರೀ ಮತ್ತು ಅಂಗನವಾಡಿ ಕಾರ್ಯಕರ್ತರಿ ಡಾಕ್ಟ್ರ್ ಎಲ್ಲ ಕೂಡಿ ಏನು ಮಾತಾಡ್ರಿ ಗೊತ್ತಿಲ್ಲ ರೀ ಮಾತಾಡಿದ ಮೇಲೆ ರೀ ಇಲ್ಲ ಅಡ್ಮಿಟ್ ಆಗ್ಬೇಕೈತಿ ಬಿ ಪಿ ಎಲ್ಲ ಸ್ವಲ್ಪ ಹೆಚ್ಚಾಗೈತಿ ಮತ್ತು ನಾಳೆ ಬೇರೆ ಹಾಸ್ಪಿಟ್ಲಿಗೆ ಹಚ್ಕೊಡ್ತೀವಿ ನೀವು ಈಗ ಒಂದು 2 ದಿವಸ ಮಾತ್ರ ಇಲ್ಲಿರಲಿ 31 ಡೇಟ್ ಐತಿ ಡೆಲಿವರಿ ಮಾಡಿಸು ಮತ್ತೆಲ್ಲ ಹೇಳಿದ ಮೇಲೆ ಹ್ಞೂ ಅಂದಮೇಲೆ ಹೋಗ್ಯಾನ್ರಿ ಇಲ್ಲಿಂದ ಅದಾದ ಬಳಕ್ರಿ ನೀನು 23 ಇಂಜೆಕ್ಷನ್ ಕೊಟ್ರಿ ಡೈರೆಕ್ಟ್ ಅವ್ರು ಏನೇನು ಮಾಡ್ಯಾರ ಅನ್ನೋದು ಒಟ್ಟಾಗ ಗೊತ್ತಿಲ್ಲ ನಂಗೆ ರಾತ್ರಿ ಚೇಂಜ್ ಕರೆಕ್ಟ್ 11 ಗಂಟೆಗೆ ಪೇಷಂಟ್ ಒಳಗೆ ತೊಗೊಂಡಾರ 4:15 ಗಂಟೆಗೆ ಡೆಲಿವರಿ ಮಾಡ್ಯಾರ ಸಿಜರಿಂಗ್ ಮಾಡಿದೆಲ್ಲ ಆಕಿ ಜೋಡಿ 2 ಪೇಷಂಟ್ ಎಲ್ಲ ಬರೋಬ್ಬರಿ ಐತ್ರಿ ಈಗ ಇದೊಂದು ಫುಲ್ ಒದ್ದಾಡಕತ್ ನಂಗೆ ಭಾಳ ಅತಿ ಹೆಚ್ಚು ತ್ರಾಸ ಆಗೈತಿ ಡೆಲಿವರಿ ಆದ ಬಳಕಿರೋದು ಭಾಳ ಹೆಚ್ಚು ತ್ರಾಸ ಆಗೈತೆ ನನಗೆ ನಾನು ಹೇಳಿದೆ ನಾನು ಕೇಳಿ ಭಾಳ ಹೆಚ್ಚು ತ್ರಾಸ ಆಯ್ತು ಏನಾರು ಮಾಡಲ್ಲ ಆಟೋಟಿಗೆ ಇವ್ರು ಯಾರು ಹೇಳ್ರು ಯಾರು ಒಬ್ಬರು ತಲೆ ಕಟ್ಸ್ಕೊಳ್ಲಾಗಂತೆ ನಾನು ಏನು ಮಾಡಿ ಹೋಗಿ ಬೇರೆದವ್ರು ಕರ್ಕೊಂಬರೋಟಿಗೆ ಪೂರ್ತಿ ಇದನ್ನಾಗೈತ್ರಿ ಅಲ್ಲಿಂದ ಹಾಸ್ಪಿಟ್ಲಿಂದ ಇಲ್ಲಿ ತಂದು ಹಾಕಿ ಈಗ ಸರ್ಕಾರ ದವಾಖಾನೆ ಡೆತ್ ಆಗಿದ್ದೀರಿ ಈ ದವಾಖಾನೆ ಡೆತ್ ಆಗಿದ್ದೀರಿ ಸರ್ಕಾರ ದವಾಖಾನೆಗೆ ಆಗೈತ್ರಿ ಡಾಕ್ಟ್ರುಗಳೆಲ್ಲ ಸರ್ಕಾರ ದವಾಖಾನೆಗೆ ಆಗೈತೆ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆಗೈತ್ರಿ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಡೆಲಿವರಿ ಮಾಡಿಸೋದ್ರೆ ಡಾಕ್ಟ್ರುಗಳು ಏನು ನರ್ಸ್ಗಳು ಯಾರು ಯಾರಿದ್ರು ಅವ್ರು ಯಾರೂ ಗೊತ್ತಿಲ್ಲ ರೀ ನನಗೆ ಅವ್ರ ಒಳಗೆ ಅವ್ರು ಡಾಕ್ಟ್ರ್ ಇತ್ತು ರೀ ಒಳಗೆ ಹೋದ ಡಾಕ್ಟ್ರ ನರ್ಸ್ಗಳು ಇರ್ತಾರೆ ರೀ ಮೇಡಮ್ ಅಂತ ಇಲ್ಲ ನಾನು ಕಣ್ಣಿತ್ತು ಮೇಡಮ್ ಕಣ್ಣಿಲ್ಲ ರೀ ಡೆತ್ ಆಗಿದ್ದು ಅಲ್ಲಿನೂ ಇಲ್ಲೋ ಸರ್ಕಾರ ದವಾಖಾನೆ ಅಲ್ಲಿ ಆಗಿತ್ತು ಡೆತ್ ಇಲ್ಲಿ ಆಗಿತ್ತು ಅಲ್ಲಿಂದ ಇಲ್ಲಿ ಕರ್ಕೊಂಬರೋಟಿಗೆ ಹಾಗೈತೆ ಅಂತ ಹೇಳ್ತಾರೆ ರೀ ಬಟ್ ಅಲ್ಲಿ ಮಾತ್ರ ಪೂರ್ತಿ ಲುಕ್ಕು ಇತ್ತು ರೀ ಅಲ್ಲಿ ಹೊರಗೆ ಬರೋತಕ್ಕ ಆದ್ರೆ ಅಲ್ಲಿ ಇವ್ರು ಏನು ಹೇಳ್ತಾರೆ ಅಲ್ಲೇ ಆಗೈತಾರೆ ನಾವಂತೂ ಇಲ್ಲಿ ಗಾಡಿಯಾಗ ಬಂದಿಲ್ಲ ರೀ ಅವ್ರ ಸರ್ ಡಾಕ್ಟರ್ ರೀ ಸಿಸ್ಟರ್ ಅವ್ರ ಕರ್ಕೊಂಡ್ಬಂದಾರ ಆಂಬುಲೆನ್ಸ್ ನಾರ್ಮಲ್ ಕಾರ್ ಗಾಡಿ ಆಂಬುಲೆನ್ಸ್ ಯಾವ್ದು ಆಂಬುಲೆನ್ಸ್ ಬಂದಿಲ್ಲ ಅಲ್ಲಿ ಗಾಡಿ ಮುಂದೆ ಇಲ್ರಿ ಆಂಬುಲೆನ್ಸ್ ಅಲ್ಲೇ ಐತ್ರಿ ಆಂಬುಲೆನ್ಸ್ ತೊಗೊಂಡ್ ಬಂದಿಲ್ರಿ ಕೇಳ್ರಿ ಆಂಬುಲೆನ್ಸ್ ಗಾಡಿ ಕೊಡತ್ ಹೇಳ್ರಿ ಹೇಳಿದ್ರಲ್ಲ ಆಂಬುಲೆನ್ಸ್ ಗಾಡಿ ಕೊಡ್ರಿ ಅಂತ ಹೇಳಿ ಸಾದಾ ಒಂದು ಕಾರ್ ಗಾಡಿ ತೊಗೊಂಬಂದ್ರಿ ತೊಗೊಂಬಂದ್ 2 ಕಿಲೋಮೀಟರ್ ಆಗುತ್ತೆ ತಾವ್ಯಾರಿ ಅಮ್ಮ ಹೇಳಿಕ್ ತಾವೇನಾಗ ತಾವು ಪೇಷಂಟ್ ಗಂಡ ಆಗ್ಬೇಕು ನಿಮ್ಮ ಹೆಸರೇನು ಸಂತೋಷ್ ಹೆಸರು ಬಳಸಂಗಿ